Hi friends, welcome to YouTube channel Study Karnataka. Yesterday we have uploaded one video, that is class number 3rd, in which we are discussing the syllabus of welfare officer in backward class department of Karnataka. Again, I would like to say that this is one of the best opportunity where you will be getting gazetted post by writing just one examination on one day. In this, we are discussing the specific paper syllabus, and already we have covered 3 videos. If you haven't watched those videos, I request you to kindly go through those videos. The link will be provided in the description. ಇದು 4ನೇ ಕ್ಲಾಸ್ ಆಗಿದ್ದು ನಾವು 1990ರ SC/ST ಕಾಯ್ದೆಯನ್ನು ನೋಡ್ತಾ ಇದ್ದೀವಿ. ಅದರ 2ನೇ ಭಾಗವಾಗಿದೆ. ಈ ವಿಡಿಯೋದಲ್ಲಿ ನಾವು ವೆಲ್ಫೇರ್ ಆಫೀಸರ್ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ನಲ್ಲಿ ಕರೆದಿರ್ತಕ್ಕಂಥ ವೆಲ್ಫೇರ್ ಆಫೀಸರ್ನ ಸ್ಪೆಸಿಫಿಕ್ ಪೇಪರನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ದಿಸ್ ಈಸ್ ದಿ ನೋಟಿಫಿಕೇಶನ್ ಇನ್ ವಿಚ್ ಟೋಟಲಿ 21 ಪೋಸ್ಟ್ಸ್ ಆರ್ ದೇರ್, ರೈಟ್. ಪ್ರತಿಯೊಂದು ವಿಡಿಯೋದಲ್ಲಿ ಈ ನೋಟಿಫಿಕೇಶನ್ ಆಗಲಿ ಅದರೊಂದಿಗೆ ಯಾವ ರೀತಿ ಸಿಲೆಬಸ್ ಕೊಟ್ಟಿದ್ದಾರೆ ಅದನ್ನು ನಾನು ಹೇಳ್ತಾ ಇರ್ತೀನಿ. ಯಾಕಂದರೆ ಸಿಲೆಬಸ್ನಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕೊಟ್ಟಿರ್ತಕ್ಕಂಥದ್ದು ಕೇವಲ 15 ಪಾಯಿಂಟು. ಆ 15 ಪಾಯಿಂಟ್ಗಳಲ್ಲಿ 100 ಕ್ವಶನನ್ನು ಅವ್ರು ತೆಗಿಬೇಕಾಗುತ್ತೆ. ಹೀಗಾಗಿ ಸರ್ಫೇಸ್ ಲೆವೆಲು ಕೆಲವೊಂದು ಕ್ವಶನ್ಗಳು ಡೆಪ್ತ್ ಆಗಿರುತ್ತೆ. ನಾವು ಎಲ್ಲ ರೀತಿಯಾಗಿ ಕವರ್ ಮಾಡೋಣ. ದಿಸ್ ಈಸ್ ದ ಸಿಲೆಬಸ್ ಇನ್ ಇಂಗ್ಲೀಷ್. ಯು ಕ್ಯಾನ್ ಗೋ ಥ್ರೂ ದಿಸ್ ಸಿಲೆಬಸ್. ಐ ಹ್ಯಾವ್ ಟೋಲ್ಡ್ ಇಟ್ ಇನ್ ಮೆನಿ ವಿಡಿಯೋಸ್. ಇದು ಕನ್ನಡದಲ್ಲಿ ಸಿಲೆಬಸನ್ನು ಟ್ರಾನ್ಸ್ಲೇಟ್ ಮಾಡಿ ಕೊಟ್ಟಿದ್ದೇನೆ. ದಯಮಾಡಿ ಈ ಸಿಲೆಬಸ್ ಥ್ರೂ ಒಮ್ಮೆ ಹೋಗಿ ಯಾವೆಲ್ಲ ಸ್ಕೀಮ್ಗಳನ್ನು ನಾವು ಕವರ್ ಮಾಡಿದ್ದೇವೆ, ಯಾವೆಲ್ಲ ಮಾಡಿಲ್ಲ ಅವನ್ನೆಲ್ಲ ನೋಟ್ಸ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋದಲ್ಲಿ ಹೇಳ್ತಕ್ಕಂಥ ಪ್ರತಿಯೊಂದು ಪಾಯಿಂಟನ್ನು ನೀವು ನೋಟ್ಸ್ ಮಾಡಿ ಪದೇ ಪದೇ ರಿವಿಷನ್ ಮಾಡಿ. ಯಾಕಂದರೆ ನೀವು ಎಷ್ಟು ಟೈಮ್ ರಿವಿಷನ್ ಮಾಡ್ತೀರಾ ಅಷ್ಟು ಟೈಮ್ ನಿಮಗೆ ಎಕ್ಸಾಮಿನೇಷನಲ್ಲಿ ಹೆಲ್ಪ್ ಆಗುತ್ತೆ. ಸೊ ದಿಸ್ ಈಸ್ ದ ಸೆಕೆಂಡ್ ಕ್ಲಾಸ್. ಈ 1990ರ ಕಾಯ್ದೆಯ 2ನೇ ಭಾಗವಾಗಿದೆ. ದ ಕರ್ನಾಟಕ ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಸ್ and other backward classes reservation of appointment etc. Act of 1990. This is a short revision of yesterday's video. That is, this act has total 13 sections. Total ಆಗಿ 13 ಕಲಂಗಳಿವೆ ಈ ಕಾಯ್ದೆಯಲ್ಲಿ. This act received the assent of governor on 4th March 1991. Do remember this date. This act was first time published in Gazette on March 7, 1991. And this act came into force from June 1, 1992. This is very much important. The last point, the majority of question can come from this point. That is, this act came into force from June 1, 1992. ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಡೇಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ದಯಮಾಡಿ ಅವುಗಳನ್ನು ನೀವು ಬಯಾಟ್ ಹಾಕಿ. ಈ ಕಾಯ್ದೆಯು 4ನೇ ಮಾರ್ಚ್ 1991ರಂದು ರಾಜ್ಯಪಾಲರ ಅನುಮೋದನೆಯನ್ನು ಪಡೆಯಿತು. ಈ ಕಾಯ್ದೆಯನ್ನು ಮೊದಲ ಬಾರಿಗೆ ಗೆಜೆಟ್ನಲ್ಲಿ ಮಾರ್ಚ್ 7, 1991ರಂದು ಪ್ರಕಟಿಸಲಾಯಿತು. ಈ ಕಾಯ್ದೆಯು ಜೂನ್ 1, 1992ರಂದು ಜಾರಿಗೆ ಬಂದಿದೆ. ನೆನಪಿಟ್ಕೊಳ್ಳಿ, ಈ ಲಾಸ್ಟ್ ಪಾಯಿಂಟ್ ಏನಿದೆ ಅದರ ಮೇಲೆ ಕ್ವಶನ್ ಬರ್ತಕ್ಕಂಥ ಚಾನ್ಸು 100% ಇದೆ. ಸೊ ದಯಮಾಡಿ ಇದನ್ನು ಡೇಟ್ ಫಿಕ್ಸ್ ಆಗಿ ನೆನಪಿಟ್ಕೊಳ್ಳಿ. ಜೂನ್ 1, 1992. ನಿಮಗೆ ಈ ರೀತಿಯಾಗಿ ಡೇಟ್ ಕೂಡ ಕೊಡ್ಬೋದು. ಅದಕ್ಕಾಗಿ ಯಾಕಂದರೆ ಒರಿಜಿನಲ್ ಆ್ಯಕ್ಟ್ನಲ್ಲಿ ಇದೇ ರೀತಿಯಾದ ಡೇಟ್ ಕೊಟ್ಟಿದ್ದಾರೆ, 1, 6, 1992. ಇದನ್ನು ನೆನಪಿಡಿ. In yesterday's class, we have seen that up to section number 5 we have seen, right? From today or in this class, we will see section number 6 till section number 13. According to this act, 6C, section 6C, it talks about cancellation of degree, right? That means whenever, if at all a person has obtained a false certificate of caste and income and he has taken the admission to the university and he has completed his degree, but after some time if he gets to know that the degree was, that means the certificate was fraud, then his whole degree, any degree that he has obtained, will be cancelled. Do remember this. ಅಂದರೆ ಈ ಕಾಯ್ದೆಯ ಪ್ರಕಾರ ಸೆಕ್ಷನ್ 6C ಇದರ ಪ್ರಕಾರ ಪದವಿಯನ್ನು ರದ್ದು ಮಾಡುವ ಬಗ್ಗೆ ಮಾತನಾಡುತ್ತೆ. ಒಂದು ವೇಳೆ ಯಾವುದಾದ ವ್ಯಕ್ತಿಯು ತನ್ನ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಫ್ರಾಡ್ ಆಗಿ ಅದನ್ನು ಪಡೆದುಕೊಂಡು ಯಾವುದೇ ಒಂದು ಯೂನಿವರ್ಸಿಟಿನಲ್ಲಿ ಅವನು ತನ್ನ ಅಡ್ಮಿಷನ್ ತಗೊಂಡು ಅಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿದ್ದಲ್ಲಿ ಮುಂದೆ ಹೋಗಿ ಆ ಸರ್ಟಿಫಿಕೇಟ್ ಸುಳ್ಳಿದೆ ಎಂದು ಸಾಬೀತಾದಲ್ಲಿ
ಅಂಥ ಪಡೆದ ಪದವಿಯನ್ನು ರದ್ದು ಮಾಡಲಾಗುತ್ತೆ. ನೆನ್ಪಿಟ್ಕೊಳ್ಳಿ. ಇದರ ಬಗ್ಗೆ ಮಾತನಾಡುವ ಕಲಂ ಯಾವುದು ಅಂತ ಕೇಳಿದ್ದಲ್ಲಿ ಸೆಕ್ಷನ್ 6C. ನೆಕ್ಸ್ಟ್, ಅಕಾರ್ಡಿಂಗ್ ಟು ದಿಸ್ ಆ್ಯಕ್ಟ್, ಶೆಡ್ಯೂಲ್ 7 ಟಾಕ್ಸ್ ಅಬೌಟ್ ಮೇಂಟೆನೆನ್ಸ್ ಆಫ್ ರೆಕಾರ್ಡ್ಸ್ ಆ್ಯಂಡ್ ಸಬ್ಮಿಷನ್ ಆಫ್ ಆ್ಯನ್ಯುವಲ್ ರಿಪೋರ್ಟ್. ಅಂದರೆ ಕಲಂ 7 ದಾಖಲೆಗಳು ನಿರ್ವಹಣೆ ಹಾಗೂ ವಾರ್ಷಿಕ ವರದಿಯ ಸಲ್ಲಿಕೆ ಬಗ್ಗೆ ಮಾತನಾಡುತ್ತದೆ. ಈಗ ದಾಖಲೆಗಳ ನಿರ್ವಹಣೆ ಯಾವುದಂದರೆ, ಈಗ ಒಂದು ವೇಳೆ ತಿಳ್ಕೊಳ್ಳಿ, ಯಾವುದೇ ಆದ ಒಂದು ಯೂನಿವರ್ಸಿಟಿ ಇದೆ, ಆ ಯೂನಿವರ್ಸಿಟಿಯಲ್ಲಿ ಎಷ್ಟು ಹುಡುಗರು ಅಡ್ಮಿಷನ್ ತಗೋತಾರೆ, ಅದರಲ್ಲಿ SC ST ಹಾಗೂ OBC ಎಷ್ಟು ಜನ ಇರ್ತಾರೆ, ಆ ರೀತಿಯಾದ ದಾಖಲೆಗಳನ್ನು ಪ್ರತಿಯೊಂದು ಯೂನಿವರ್ಸಿಟಿ ಮೇಂಟೈನ್ ಮಾಡಬೇಕಾಗುತ್ತೆ. ಅದನ್ನು ಈ ಶೆಡ್ಯೂಲ್ 7 ಮಾತನಾಡುತ್ತೆ. ಹಾಗೂ ಪ್ರತಿ ವರ್ಷ ಅಂಥ ಒಂದು ಸಂಸ್ಥೆ ಆಗಲಿ, ಅಂಥ ಒಂದು ಯೂನಿವರ್ಸಿಟಿ ಆಗಲಿ, ತನ್ನ ವಾರ್ಷಿಕ ವರದಿಯನ್ನು, ಅಂದರೆ ಒಂದು ವರ್ಷಕ್ಕೆ ಒಂದು ಬಾರಿಗೆ ಕರ್ನಾಟಕ ಸರ್ಕಾರಕ್ಕೆ ಇಂಥ ಒಂದು ವರದಿಗಳನ್ನು ಸಲ್ಲಿಸಬೇಕಾಗುತ್ತೆ. ಇದನ್ನು ಮಾತನಾಡುವ ಕಲಂ ಯಾವುದು ಅಂತ ಕೇಳಿದ್ದಲ್ಲಿ ಕಲಂ ನಂಬರ್ 7, ದಟ್ ಈಸ್ ಶೆಡ್ಯೂಲ್ 7. ನೆಕ್ಸ್ಟ್, ಶೆಡ್ಯೂಲ್ 8 ಆಫ್ ದಿಸ್ ಆ್ಯಕ್ಟ್ ಟಾಕ್ಸ್ ಅಬೌಟ್ ಕಾನ್ಸ್ಟಿಟ್ಯೂಷನ್ ಆಫ್ ಸ್ಟ್ಯಾಂಡಿಂಗ್ ಕಮಿಟಿ. There shall be a standing committee consisting of the following members, right? ಕಲಂ 8, ಈ ಕಾಯ್ದೆ ಕಲಂ 8 ಸ್ಥಾಯಿ ಸಮಿತಿಯ ಸಂವಿಧಾನ, ಅಂದರೆ ಸ್ಥಾಯಿ ಸಮಿತಿಯನ್ನು ರೂಪಿಸುವ ಬಗ್ಗೆ ಮಾತನಾಡುತ್ತೆ. ಈಗ ಎಕ್ಸಾಮಿನೇಷನಲ್ಲಿ ನಿಮಗೆ ಡೈರೆಕ್ಟಾಗಿ ಕೇಳ್ಬೋದು, ಯಾವ ಕಲಮು ಸ್ಥಾಯಿ ಸಮಿತಿಯ ರಚನೆಯ ಬಗ್ಗೆ ಮಾತನಾಡುತ್ತದೆ? ಆಗ ನಿಮ್ಮ ಉತ್ತರ ಕಲಂ ನಂಬರ್ 8 ಆಗಿರಬೇಕು. ಕಲಂ 8 ಸ್ಥಾಯಿ ಸಮಿತಿಯ ಸಂವಿಧಾನದ ಬಗ್ಗೆ ಮಾತನಾಡುತ್ತೆ. ಈ ಕೆಳಗಿನ ಸದಸ್ಯರನ್ನು ಒಳಗೊಂಡಂತೆ ಸ್ಥಾಯಿ ಸಮಿತಿಯನ್ನು ರಚನೆ ಮಾಡಬೇಕೆಂದು ಹೇಳುತ್ತೆ. ಸೊ ಲೆಟ್ಸ್ ಸಿ ಹೂ ವಿಲ್ ಬಿ ದಿ ಚೇರ್ಮನ್ ಆಫ್ ದಿಸ್ ಕಮಿಟಿ. ಮಿನಿಸ್ಟರ್ ಆಫ್ ಸೋಷಿಯಲ್ ವೆಲ್ಫೇರ್, ಗೌರ್ಮೆಂಟ್ ಆಫ್ ಕರ್ನಾಟಕ. ಡೂ ರಿಮೆಂಬರ್, ಹಿ ಈಸ್ ಮಿನಿಸ್ಟರ್ ಆಫ್ ಸೋಷಿಯಲ್ ವೆಲ್ಫೇರ್, ಗೌರ್ಮೆಂಟ್ ಆಫ್ ಕರ್ನಾಟಕ will be the chairman of this committee, and 4 members of Karnataka Legislative Assembly will be nominated. Do remember, it will be nominated by the speaker, out of whom one shall be from scheduled caste, one shall be from scheduled tribe, and one shall be from backward class, right? One from scheduled caste, one from scheduled tribe, and one from OBC. ಈಗ ಈ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ, ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳು ಈ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ನೋಡಿ, ಈ ಕ್ವಶನ್ ಕೇಳತಕ್ಕಂಥ ಚಾನ್ಸ್ ತುಂಬಾ ಇದೆ, ಸೊ ದಯಮಾಡಿ ನೆನ್ಪಿಟ್ಕೊಳ್ಳಿ. ಸೆಕೆಂಡ್ ಪಾಯಿಂಟ್, ಕರ್ನಾಟಕ ವಿಧಾನಸಭೆಯ 4 ಸದಸ್ಯರನ್ನು ಸ್ಪೀಕರ್ ಅವರು ನಾಮನಿರ್ದೇಶನ ಮಾಡುತ್ತಾರೆ. ನೆನ್ಪಿಟ್ಕೊಳ್ಳಿ, ನಾಮನಿರ್ದೇಶನ ಮಾಡ್ತಾರೆ. ಅದರಲ್ಲಿ ಈ 4 ಜನರಲ್ಲಿ ಒಬ್ಬರು SC ಇರಬೇಕು, ಒಬ್ಬರು ST ಇರಬೇಕು, ಹಾಗೂ ಮತ್ತೊಬ್ಬರು OBC ಕ್ಯಾಟಗರಿಗೆ ಸಂಬಂಧವಿದ್ದವರು ಇರಬೇಕು. ಇವರನ್ನು ಹೊರತುಪಡಿಸಿ ಬೇರೆದವರು ಯಾರ್ಯಾರು ಮೆಂಬರ್ ಆಗಿರ್ತಾರೆ ಅಂದರೆ, 2 members ಆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್, ಅಂದರೆ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲಿನ 2 ಸದಸ್ಯರನ್ನು ಅಲ್ಲಿನ ಚೇರ್ಮನ್ ಅವರು ನಾಮಿನೇಟ್ ಮಾಡ್ತಾರೆ. ಆ್ಯಂಡ್ ಚೀಫ್ ಸೆಕ್ರೆಟರಿ ಆಫ್ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ ವಿಲ್ ಆಲ್ಸೋ ಬಿ ದಿ ಮೆಂಬರ್ ಆಫ್ ದ ಕಮಿಟಿ. Secretary to Government Home Department, Secretary to Government Home Department, Government of Karnataka will also be a member, and Secretary to Government Social Welfare and Labour Department, Government of Karnataka will be member secretary. See, ಈಗ ಸ್ಥಾಯಿ ಸಮಿತಿಯ ಮೆಂಬರ್ ಸೆಕ್ರೆಟರಿ ಯಾರಾಗಿರ್ತಾರೆ ಅಂತ ಕೇಳಿದ್ದಲ್ಲಿ ಸೆಕ್ರೆಟರಿ ಟು ಗೌರ್ಮೆಂಟ್ ಆಫ್ ಕರ್ನಾಟಕ, ಅದರಲ್ಲಿಯೂ ಯಾವ ಡಿಪಾರ್ಟ್ಮೆಂಟಿನ ಸೆಕ್ರೆಟರಿ ಅಂದರೆ ಸೋಷಿಯಲ್ ವೆಲ್ಫೇರ್ ಆ್ಯಂಡ್ ಲೇಬರ್ ಡಿಪಾರ್ಟ್ಮೆಂಟಿನ ಸೆಕ್ರೆಟರಿ ಈ ಸ್ಥಾಯಿ ಸಮಿತಿಯ ಮೆಂಬರ್ ಸೆಕ್ರೆಟರಿ ಆಗಿರ್ತಾರೆ. Next, Section 10 talks about the annual report. The state government shall prepare an annual report on the working of this act and lay the same before each house of the legislature while it is in session for a total period of 14 days, which may be comprised in one session. That means it can be placed in one session or else in the consecutive sessions. ಅಂದರೆ ಕಲಂ 10 ನೀವು ವಾರ್ಷಿಕ ವರದಿಯನ್ನು ಸದನದ ಮುಂದೆ ಇಡುವುದರ ಬಗ್ಗೆ ಮಾತನಾಡುತ್ತೆ. ಸೆಕ್ಷನ್ 10 ವಾರ್ಷಿಕ ವರದಿಯ ಬಗ್ಗೆ ಮಾತನಾಡುತ್ತದೆ. ಅದರಲ್ಲಿ ರಾಜ್ಯ ಸರ್ಕಾರವು ಈ ಕಾಯ್ದೆಯ ಕೆಲಸದ ಬಗ್ಗೆ ವಾರ್ಷಿಕ ವರದಿಯನ್ನು ಸಿದ್ಧಪಡಿಸುತ್ತದೆ ಮತ್ತು ಅದನ್ನು ಒಟ್ಟು 14 ದಿನಗಳ ಕಾಲ ವಿಧಾನ ಮಂಡಲದ ಪ್ರತಿ ಸದನದ ಮುಂದೆ, ನೆನ್ಪಿಟ್ಕೊಳ್ಳಿ, ಇದು ಪ್ರತಿ ಸದನದ ಮುಂದೆ ಇಡಬೇಕಾಗುತ್ತೆ. ಎಷ್ಟು ದಿನ ಕಾಲ? 14 ದಿನ ಕಾಲ. ಹಾಗೂ ಇದು ಕೇವಲ ಒಂದು ಅಧಿವೇಶನದಲ್ಲಿ ಇಡಬಹುದು ಅಥವಾ ಒಂದು ಅದಾದ ತದನಂತರ ಆಗಿರ್ತಕ್ಕಂಥ ಒಂದು ಅಧಿವೇಶನದಲ್ಲಿ 2 ಕೂಡಿ 14 ದಿನಗಳ ಕಾಲ ಈ ಒಂದು ವರದಿಯನ್ನು ಇಡಬೇಕಾಗುತ್ತೆ. ನೆಕ್ಸ್ಟ್,
ಈಗ ಟೋಟಲ್ ಆಗಿ ನಾವು 10 ಸೆಕ್ಷನ್ಗಳನ್ನು ನೋಡಿದ್ದೇವೆ. ಆದರೆ ಮುಂಬರುವ 11, 12 ಹಾಗೂ 13 ಸೆಕ್ಷನ್ಗಳಲ್ಲಿ ಯಾವುದೇ ಆದ MCQ ಫಾರ್ಮ್ ಮಾಡ್ತಕ್ಕಂಥ ಚಾನ್ಸಸ್ ಇಲ್ಲ. ಏಕೆಂದರೆ ಕೇವಲ ಒಂದು ಟೈಪ್ ಥಿಯರಿ ಇದೆ, ಆ ಥಿಯರಿನಲ್ಲಿ ನೀವು MCQ ಮಾಡಲಿಕ್ಕೆ ಬರೋದಿಲ್ಲ. ಸೊ ಹೀಗಾಗಿ ಆ ಸೆಕ್ಷನ್ಗಳನ್ನು ನಾನು ಸ್ಕಿಪ್ ಮಾಡಿದ್ದೇನೆ. ಆದರೆ ಇದೇ ಆ್ಯಕ್ಟ್ನಲ್ಲಿ ಕೆಲವೊಂದು ಕೇಸ್ಗಳನ್ನು ಕೊಟ್ಟಿದ್ದಾರೆ, ಹೈಕೋರ್ಟಿನ ಕೇಸ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಅತಿ ಪ್ರಮುಖವಾದದ್ದು ಒಂದು ಕೇಸ್ ಆಗಿದೆ. ಏಕೆಂದರೆ ಇದು ಶಹಬಾಜ್ ಹುಸೇನ್ ವರ್ಸಸ್ ಸ್ಟೇಟ್ ಆ್ಯಂಡ್ ಅದರ್ಸ್, ರೈಟ್. ದೀಸ್ ಆರ್ ಸಮ್ ಆಫ್ ದಿ ಕೇಸಸ್ ದಟ್ ಆರ್ ರಿಲೇಟೆಡ್ ಟು ದಿಸ್ ಆ್ಯಕ್ಟ್ ಆಫ್ 1990 and we have got some of the orders from the High Court. Such one important case is Shahbaz Hussain versus State and others. The High Court is of the view that Tahsildar is not competent to issue any such certificate, right? In this case, that is Shahbaz Hussain versus State and others, the High Court said that Tahsildar is not competent to issue the certificate of SC and STs. After this, the government of Karnataka amended this act in 2004 as well as in 2012. And in these amendments, it has again allowed Tahsildar to issue the certificates. ಈ ಕಾಯ್ದೆಗೆ ಸಂಬಂಧಿಸಿದ ಕೆಲವು ನ್ಯಾಯಾಲಯದ ಪ್ರಕರಣಗಳು ಹಾಗೂ ಅವುಗಳ ಫಲಿತಾಂಶಗಳನ್ನು ಈ ಕಾಯ್ದೆನಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾದದ್ದು ಶಹಬಾಜ್ ಹುಸೇನ್ ವರ್ಸಸ್ ರಾಜ್ಯ ಮತ್ತು ಇತರೆ ಕೇಸ್ ಆಗಿದೆ. ಅದರಲ್ಲಿ ಹೈಕೋರ್ಟ್ ಏನು ಹೇಳುತ್ತಂದರೆ ತಹಶೀಲ್ದಾರ್ ಅಂತ ಯಾವುದೇ ಪ್ರಮಾಣ ಪತ್ರವನ್ನು ನೀಡಲು ಸಮರ್ಥವಿಲ್ಲವೆಂದು ಹೇಳುತ್ತದೆ. ಆದರೆ ಇದಕ್ಕಾಗಿ ಸರ್ಕಾರ ಏನು ಮಾಡುತ್ತಂದರೆ 2004 ಹಾಗೂ 2012ರಲ್ಲಿ ತಿದ್ದುಪಡಿಯ ಮೂಲಕ ತಹಶೀಲ್ದಾರರು ಮತ್ತು SC ಹಾಗೂ STಗಳಿಗೆ ನೀವು ಸರ್ಟಿಫಿಕೇಟ್ಗಳನ್ನು ನೀಡುವ ಅಧಿಕಾರ ಇರುತ್ತೆ ಎಂದು ಘೋಷಣೆ ಮಾಡುತ್ತೆ. ಸೊ ಇವೆರಡು ಅಮೆಂಡ್ಮೆಂಟನ್ನು ನೆನಪಿಟ್ಕೊಳ್ಳಿ ಹಾಗೂ ಈ ಕೇಸನ್ನು ನೆನಪಿಟ್ಕೊಳ್ಳಿ. ಯಾಕಂದರೆ ಈ ಕೇಸ್ ಕೇಳ್ತಕ್ಕಂಥ ಚಾನ್ಸ್ ಇದೆ. ಈ ಒಂದು ಕೇಸ್ ಮೇಲೆ ಒತ್ತು ಮಾಡಿ ಆ ಸ್ಪೆಸಿಫಿಕ್ ಆ್ಯಕ್ಟ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದಕ್ಕಾಗಿ ಈ ಕೇಸನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ದಿಸ್ ಈಸ್ ದಿ ಎಂಡ್ ಆಫ್ ದಿಸ್ ಆ್ಯಕ್ಟ್, ದಟ್ ಈಸ್ ಆ್ಯಕ್ಟ್ ಆಫ್ 1990. ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ ಹಾಗೂ OBC ಮೀಸಲಾತಿಯ ಕಾಯ್ದೆ, ಕರ್ನಾಟಕ ಮೀಸಲಾತಿ ಕಾಯ್ದೆ 1990 ನಾವು ಕಂಪ್ಲೀಟಾಗಿ ನೋಡಿದ್ದೇವೆ. ಯಾವುದೇ ಆದ ಕ್ವಶನ್ ಬಂದಲ್ಲಿ ಇದರಲ್ಲಿ ಬರಬೇಕಾಗುತ್ತೆ. ಮುಂದೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನನ್ನು ಒಂದು ಸೀರೀಸ್ ಮಾಡ್ತೀನಿ. ಅದರಲ್ಲಿ ಕೆಲವು ಮಿಸ್ ಆಗಿರ್ತಕ್ಕಂಥ ಪಾಯಿಂಟ್ಗಳನ್ನು ಕೂಡ ನಾನು ಹೇಳ್ತೀನಿ. ಅಲ್ಲಿಯೂ ಕೂಡ ನೀವು ಅದನ್ನು ನೋಟ್ ಮಾಡ್ಕೋಬೋದು. ಆದರೆ ಮೆಜಾರಿಟಿಯಾಗಿ ಕ್ವಶನ್ಸು ಈ ವಿಡಿಯೋಗಳನ್ನು ಹೊರತುಪಡಿಸಿ ಬರೋದಿಲ್ಲ. ಯಾರೆಲ್ಲ ಸ್ಟಡಿ ಕರ್ನಾಟಕಕ್ಕೆ ಹೊಸದಾಗಿದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅದನ್ನು ಜಾಯಿನ್ ಮಾಡ್ಕೊಳ್ಳಿ. ವಾಟ್ಸಪ್ನಲ್ಲಿ ಕೂಡ ಸ್ಟಡಿ ಕರ್ನಾಟಕ ಚಾನಲ್ ಇದೆ, ಅದರದ್ದು ಲಿಂಕ್ ಇದೆ, ಅದನ್ನು ನೀವು ಜಾಯಿನ್ ಮಾಡ್ಕೋಬೋದು. ಹಾಗೂ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಮೇಲೆ ಟೋಟಲ್ ಆಗಿ 2 ವಿಡಿಯೋಗಳಿವೆ. ಕೇವಲ 15 ಕ್ವಶನ್ಗಳ ವಿಡಿಯೋ ಇದೆ. ದಯಮಾಡಿ ಅದನ್ನು ನೋಡಿ ಮುಂದೆ ಮತ್ತು ಅದನ್ನು ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ. ಹ್ಯಾವ್ ಅ ನೈಸ್ ಡೇ. ಬಾಯ್.